ಹಾಯ್ ಮಾಡಿ ಸುಮ್ಮನೆ ನೀವು ವ್ಲಾಗ್ ಆನ್ ಮಾಡಿದಾಗ ಸುಮ್ಮನೆ ಪೋಸ್ ಮಾತ್ರ ಹಿಂಗೆ ಕೊಟ್ಬಿಡ್ರಿ, ಮಾತಾಡಿ ಏನಾದ್ರು. ಏನು ಸಮಾಚಾರ? ಕಾಪಿರೇಟ್ ಬರುತ್ತೆ ನನಗೆ. ಏನ್ ಕಾಪಿರೇಟ್? ಸಾಂಗ್ ಹಾಕಿದ್ರೆ ಕಾಪಿರೇಟ್ ಮಾಮೂಲಿ ಕಾಪಿರೇಟ್ ಇರಲ್ವಲ್ಲ, ಆ ಸಾಂಗ್ ಹಾಕ್ಬೋದು. 7 ಲಕ್ಷ ಮುಂಚೆ ಕ್ಯಾನ್ಸಲ್ ಆಗುತ್ತೆ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ವಿಡಿಯೋಗೆ? ಕೊಯಮತ್ತೂರು. ಬರೀ ಇಂಥದೆಯಾ? ಕೊಯಮತ್ತೂರ್ಗೆ ಇವಾಗ ಹೋಗಕ್ಕಾಗಲ್ಲ, ಇವಾಗ ಹೋದ್ರೆ ನೈಟ್ ಹೋಗ್ತೀವಿ ಅಷ್ಟೇ. ಇವಾಗ ಎಲ್ಲಿ ಹೋಗ್ತಾ ಇದೀವಿ? ಕೋಣಂಕುಂಟೆ. ಕೆಂಪಿ ಕೋಣಂಕುಂಟೆ. ಕಾಣಂಕಂಟೆ. ನಾವು ಕುಣಿಗಲ್ಲಲ್ಲಿ ಇದ್ದೀವಿ. ಕಾಣಂಕುಂಟೆ. ಹೌದಾ? ಅದಕ್ಕೆ ಮಾಡ್ತಾರೆ ಅದು. ಗೈಸ್ ನೋಡಿ, ನಮ್ಮ ಮಾಮ ನಿದ್ದೆ ಮಾಡ್ತಾ ಇದ್ದೆ. ನಿದ್ದೆ ಮಾಡ್ತಾ ಇದೆಯಾ ಮಾಮ? ಚಿಲ್ ಮಾಮ. ಚಿಲ್ ಮಾಮ. ಇವರು ನಮ್ಮ ತಮ್ಮ ಅವರು, ಇವರು ನಮ್ಮ ಮಾವರ ಮಗ ಅವರು. ಅಸ್ಸಲಾಮ್ ಅಲೈಕುಂ ಬೈ. ಅಸ್ಸಾಮ್ ಅಲೈಕುಂ. ನಾವು ಗೋಡ್ರಪ್ಪ. ನೀನು ಮುಸ್ಲಿಮ್ಸಾ? ನಾವು ಪಕ್ಕಾ ಮುಸ್ಲಿಮ್. ಮಮ್ಮತ್ತೆ ಈ ಬಟ್ಟೆ ಕಂದಿದ್ಯಾ? ನೋಡಿ ಗಡ್ಡ ಬಿಟ್ಟವ್ರೆ. ಗಂಧ ಇಟ್ಕೊಂಡಿದ್ದೀನಿ. ಸೇಮ್ ಹಂಗೆ ಐತಿ ಮುಸ್ಲಿಮ್ಸ್ ಗಂಡ ಅಂತ. ಕಾಸ್ಟ್ಲಿ ಗಡ್ಡ. ಇವ್ರದ್ದು ಇವ್ನು ನೋಡಿ, ಗಡ್ಡ ನೋಡಿ ಹೆಂಗೈತಿ. ಸುಮ್ ಮಾಡಿ ಇವೆಲ್ಲ ಆಸ್ಪತ್ರೆ ಕಾಪರೇಟ್ ಸ್ಟ್ರೈಕ್ ಆಗ್ತೀವಿ. ಎಷ್ಟು ಚೆನ್ನಾಗಿ ಉಟ್ಬಿಟ್ಟವನಲ್ವ ಇವನು. ಅಯ್ಯೋ ಕಂದಲ್ಲಿ ಎಷ್ಟು ಚೆನ್ನಾಗಿ ಉಟ್ಬಿಟ್ಟವ್ ನೋಡಿ ಫ್ರೆಂಡ್ಸ್. ನನ್ನ ತಮ್ಮ ಹೊಟ್ಟೆವರಿ ಚೆನ್ನಾಗಿಲ್ಲ ಅವರು. ಚೆನ್ನಾಗಿದ್ಯಾ ಕಣೋ ನೀನು? ಅದೇ ನೀನ್ ಚೆನ್ನಾಗಿಲ್ಲ ಅಂತ ಹೊಟ್ಟೆವರಿ. ನಾನ್ ಚೆನ್ನಾಗಿಲ್ವಲ್ಲ ನಿನ್ಕಿನ್ನ ಅಂತ. ಇವನು ಫುಲ್ ಬ್ಯೂಟಿ, ವೈಟಿ ವೈಟಿ ಆಗ್ಬಿಟ್ಟು ನೀವು. ಅದೇ ಕಣ್ಣಂಗ್ ಪ್ರೈವೇಟ್ ಬಸ್. ಇವಾಗ ನಾವು ಒಂದು ನಾಮಕರಣ ಫಂಕ್ಷನ್ಗೆ ಊರಿಗೆ ಹೋಗ್ತಾ ಇದೀವಿ ಕಾರಲ್ಲಿ. ಬನ್ನಿ ಇವಾಗ ನಾಮಕರಣ ಹೆಂಗಿರುತ್ತೆ ಅಂತ ನೋಡೋಣ. ಯಾರ್ಯಾರು ಬರ್ತಾರೆ ಅಂತ ನೋಡೋಣ. ನಾನು ನೋಡಿ ಈ ಥರ ರೆಡಿ ಆಗಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದ್ದೀನಾ? ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣ್ತಾ ಇದ್ದೀನಾ ರವಿ? ಓಯ್ ಕುಮಾರ್, ಚೆನ್ನಾಗಿ ಕಾಣ್ತಾ ಇದ್ದೀನ ನಾನು? ನೀವು ಕಾಣ್ತೀರಾ? ಇಲ್ಲೇ ಇದ್ದೀನಲ್ಲ. ಚೆನ್ನಾಗಿ ಕಾಣ್ತಿದ್ದೀರಾ? ಚೆನ್ನಾಗಿ ಕಾಣ್ತಾ ಇದ್ದೀನಾ? ನೀನು ಹೇಳು. ಚೆನ್ನಾಗಿ ನಾವಿಬ್ರು ಟ್ವಿನ್ಸ್. ಬ್ರೌನ್ ಒಂದು ಲೈಟ್ ಬ್ರೌನ್, ನಂದು ಡಾರ್ಕ್ ಬ್ರೌನ್. ಬೇರೆ ಕಲರ್. ಬಟ್ಟೆ ಏನು ಬಟ್ಟೆ? ಸಾರಿ, ಬಟ್ಟೆ ಏನೋ ಅಲ್ಲ, ಮಕ ಅನ್ಕೊಂಡಿರ. ಆಮೇಲೆ ಕುಣಿಗಲ್ ನೋಡಿ ಹಿಂಗಿದೆ. ಅಪ್ಪನ ಜೊತೆಗೆ ಸೆಟ್ಟೋಳಿ ತಾತಂಗ ಹಿಂಗ್ ಹೋಯ್ತದೆ. ಹಿಡ್ಕೊಳ್ಳ ನಾಗ ಸ್ಟೇರಿಂಗ್ ಸುಮ್ಗಿರಪ್ಪ. ಫಸ್ಟು ಶರ್ಗೆಟ್ ಮಗನು ಎಲ್ಲ ಇಂಥ ಕೆಲಸಗಳೇ ಮಾಡ್ತೇವೆ ನೋಡಿ. ಹೆಂಗ ಆಡ್ಕೋತಾವ್ ನಮ್ಮ ತಾತನ್ ಇವನು. ಯಾಕೋ ನಮ್ಮ ತಾತ ನಂಗೆಲ್ಲ ಆಡ್ಕೋತೀಯ? ನಡ್ಕೊಂಬತ್ತೀನಿ ಇಡ್ಸ್ಲಾ ನಡಿಲ್ಲ ಗಾಡಿ ಬತ್ತಿ ನಡಿ. ಯಾಕೆ ನಮ್ಗೆ ಏನ್ ಸರಿ ಹಿಂಗೆ ಸ್ಟೇರಿಂಗ್ ಇಟ್ಕೊಳ್ಳಲ್ಲ. ಕೋಟಿ ಕೊಟ್ಟಿರ್ತೀವಲ್ಲ ಕಾರ್ಗೆ. ಹಿಡ್ಕೊಂಡ್ಬಿಟ್ಟು ನಮ್ಮ ತಾತನ ಕೂರ್ಸ್ಬಿಟ್ಟು ಆನ್ ಮಾಡ್ಬಿಟ್ಬಿಡ್ಬೇಕು. ಅಪ್ಪನ ಒಂದನೇ ಕೊಡ್ಸ್ಬಿಟ್ಬಿಡ್ಬೇಕು. ಆಫ್ ಮಾಡ್ಲಾ? ಆಫ್ ಮಾಡ. ಯಾವ ತರ ಕಾರು? ಟೆಸ್ಲಾ ಕಾರ್ನ. ಆಟೋಮೆಟಿಕ್ ಕಾರು. ಆಟೋಮೆಟಿಕ್. ಮನೆಗೆ ಕಂಡ್ರೆ ಮಕ್ಕಳು ಕುಣಿಗಲ್ ರೀಚ್ ಆಗಿದ್ದೀವಿ ನೋಡಿ. ಕುಣಿಗಲ್ ಯಾವ ತರ ಇದೆ ಅಂತ. ಫೇಮಸ್ ಕುಣಿಗಲ್. ಲಾಂಗ್ ವೀಲ್ ಬೇಸ್. ರಿವರ್ಸ್ ಗಾಡಿ ಒಂದ್ಸಲಿ ಕೇಳ್ಕೊಂಡು ಅಷ್ಟು ವಾಯ್ಸ್ ಲೋ ಕೇಳಿಸುತ್ತೆ ನಂದು. ಅಷ್ಟು ಲೋ ಕೇಳಿಸುತ್ತಾ? ನನ್ನ ಮೈಕ್ ತಗೋಬೇಕು ಅಂದಾಗ ನಾವಿಲ್ಲಿ ಹಲೋ ಏನೋ ಮಾಡ್ತಾ ಇದ್ದಾರೆ ಅಂದ್ರೆ ಖುಷಿ ಪಡಿ. ಆಡ್ಕೋತಾರ ಯಾರಾದ್ರು? ಅದನ್ನೇ ಆಡ್ಕೊಳತರ ಮಾಡ್ತಿದ್ರೆ ಮತ್ತೆ. ಐ ಲವ್ ಕುಣಿಗಲ್. ನೀನ್ ಯಾರು? ಯಾವ ಸಿಂಗರ್ ನೀನು?
ಹಂಸಲೇಖನ ನೀನು ರವಿಕುಮಾರ್ ಸಾಂಗ್ ಆಡ್ತೀನಮ್ಮ. ನಾನು ಆಡಿರೋ ಸಾಂಗ್ ಹಾಕ್ತೀನಿ, ಹಾಂ ಕೇಳು ಹಾಂ. ನೋಡಪ್ಪ. ಕೇಳ್ತೀನಪ್ಪ. ನೀನು ಯಾವ ಸಿಂಗರ್? ರೆಹಮಾನ್ ಸಿಂಗ ನೀನು? ರೆಹಮಾನ್. ನಾನು ಯಾರು ಗೊತ್ತಾ? ರವಿ ರೆಹಮಾನ್ ಅಂದ್ಬಿಟ್ಟು ಜಾಮೂನ್ ಜಾಮೂನ್. ನಾನು ಸೋನು ನಿಗಮ್ ಹುಡುಗ ಅಲ್ವಾ? ಸೋನು ನಿಗಮ್. ಕನ್ನಡ ಸಾರಿ, ಸೋನು ನಿಗಮ್ ಅಲ್ಲ ನಾನು. ನನ್ನ ಚಿತ್ರ ಎಷ್ಟು ಜನಕ್ಕೆ ಹಾಕ್ಬಿಡು. ಎಸ್ ಜಾನಕಿನ ಹಳೆ ಕಾಲದೊಳಗೆ ಅಲ್ಲ ಅಪ್ಪನ ಮನೆ ಹಳೆ ಕಾಲದ singer. ಬಿದ್ದೋಗದ ಅಂತ ನೋಡಕ್ ಹೋಗಿದ್ಯಂತೆ. ಅದಕ್ಕೆ ಇವಾಗೆಲ್ಲ ಒಂದೊಂದು ಸಾಂಗ್ ಹೇಳ್ತೀವಿ. ಅವನೊಂದು ಸಾಂಗ್ ಹೇಳ್ತಾನೆ, ಇನ್ನೊಂದು ಸಾಂಗ್ ಹೇಳ್ತಾನೆ. ಯಾರ ಸಾಂಗ್ ಯಾರ ವಾಯ್ಸ್ ಚೆನ್ನಾಗಿದೆ ಅಂತ ನೋಡೋಣ. ಫಸ್ಟ್ ನೀನು ಹೇಳು. ನಾನು ಹೇಳ ನಾನು ಹೇಳ್ಬಿಟ್ರೆ ನೀವು ಇಬ್ರು ಆಮೇಲೆ ಹೇಳಲ್ಲ. ಅದಕ್ಕೆ ನೀವು ಫಸ್ಟ್ ಹೇಳಿ. ನೀನು ಹೇಳು ಒಂದು ಸಾಂಗ್ ಹೇಳು. ಫಸ್ಟ್ ನಾನು ಹೇಳಲ್ಲ. ನಾನು ಹೇಳಿರ್ತಾನೆ ಹೋಗ್ಲಿ. ನಾನು ಹೇಳಿ ನೀನು ಹೇಳು. ಫಸ್ಟ್ ನೀನು ಹೇಳು. ನೀನು ಸಾಂಗ್ ಹೇಳಿಲ್ಲ, ನೀನು ಹೇಳಿಲ್ಲ. ಕಾವ್ಯಾರ್ ಬರ್ತಾರಂತ ಯಾವ ಸಾಂಗ್ ಹೇಳ್ಬೇಕು ಹೇಳು? ಇವತ್ತು ಹಿಂಗೆ ಬರ್ತೀವಿ ಅಂತ ನಮ್ ಜೊತೆ ಆ ಅಕ್ಷರದಲ್ಲಿ ತಾಯಿಂದ ಬರೋದು 3ನೇ ಅಕ್ಷರದ ಹೇಳು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದ್ಯಲ್ಲಪ್ಪಿ. ಅದ್ಯಾವುದು ಅದು ಆಯಿಂದ? ನಾನು ತಾಳ ಹೇಳ್ತಾ ಇದ್ದೀನಿ. ಸ ರಿ ಗ ಮ ಪ ಪಾದ ನಿ ಸ ಸ ನಿ ಗ ಮ ಪಾದ ನಿ ಸ ಹೇಳು. ಯಾವ್ದದು ಗೊತ್ತಿಲ್ಲ ನನಗೆ. ಆ ಲಿರಿಕ್ಸ್ ಅಲ್ಲಿ ಹೇಳು. ಸರಿಗಮಪನ ಸಾರಿ ಜಸ್ಟ್ ಫಾರ್ ಫನ್ ಗೈಸ್ ಅಷ್ಟೇ. ನಾವ್ ಯಾರು ಸಿಂಗರ್ ಅಲ್ಲ, ನಾವೆಲ್ಲ ಬರೀ ಸಿಂಗರ್ನ ರೆಸ್ಪೆಕ್ಟ್ ಮಾಡೋರು ನಾವು. ಗ್ರೇಟ್ ಐ ಲವ್ ಟು ಸಿಂಗ್ ಅ ಸಾಂಗ್. ಏನ್ ಹೇಳ್ತಾಳು ನೋಡು. ಇಲ್ಲಿಗೆ ಕೇಳಿಸ್ತಾ ಇಲ್ಲ ಗುರು. ಇನ್ನೇನಾದ್ರೂ ಬ್ಲಾಕ್ ಹಾಕ್ಬಿಟ್ರೋದನ್ನ ಮುಗಿಕತ್ತೆ. ಹಲೋ ಕೇಳಿಸುತ್ತೆ ನೋಡು. ನೀನ್ ವಾಲ್ಯೂಮ್ ಜಾಸ್ತಿ ಕೊಡು, ಬಟನ್ ವಾಲ್ಯೂಮ್ ಅಲ್ಲಿ ಫುಲ್ ವಾಲ್ಯೂಮ್ ಕೊಟ್ಟು ಬ್ಲೂಟೂತ್ ಇಕ್ಕೊಂಡು ಫುಲ್ ಅದನ್ನು ಕೊಟ್ಟರು ಕೇಳಲ್ಲ. ಅದಕ್ಕೆ ಒಂದು ಮೈಕ್ ಗಿಫ್ಟ್ ಮಾಡಿ ನನಗೆ. ಚಾರ್ಜ್ ಗಿಫ್ಟಿಗೆ ಏನಾಗ್ತದೆ? ಒಂದು ಮೈಕ್ ಗಿಫ್ಟ್ ಮಾಡಿದ್ರೆ ಅವಾಗ ವಾಯ್ಸ್ ಜೋರಾಗಿ ಕೇಳಿಸುತ್ತೆ. ಅದಕ್ಕೆ ಒಂದು ಮೈಕ್ ಗಿಫ್ಟ್ ಮಾಡಿ ಇಬ್ರು ಸೇರಿ. ಮಾಡ್ತೀರಾ? ಟುಡೇ ಅಜೆಂಡಾ ಇಸ್ ನೋ ಅಜೆಂಡಾ. ಹಲೋ ಗೈಸ್, ಇಬ್ರು ಸೇರ್ಬಿಟ್ಟು ಒಂದು ಮೈಕ್ ಬಿಲ್ ಗಿಫ್ಟ್ ಮಾಡಿ ನನಗೆ. ಅವಾಗ ನಿಮ್ಗೆ ವಾಯ್ಸ್ ಜೋರಾಗಿ ಮಂತ್ ಸ್ಯಾಲರಿ ಕೊಟ್ರೆ ಹೀಗೆ ತಳ್ತೀವಿ ಗಿಫ್ಟ್. ಅಷ್ಟೊಂದು ಕಾಸ್ಟ್ಲಿ ಬೇಡ, ಒಂದು ಸ್ವಲ್ಪ ಲೋಕಲ್ದೇ ಕೊಡ್ತೀವಿ. ಪಿಯಾನೋ ಕೊಟ್ಟಿದ್ದ ಅದಕ್ಕೆ ಇದು ಕೊಡ್ತೀವಿ. ಹಾಂ ಅದೇ ಕೊಡು. ಕೂತ್ಕೊಂಡು ಈಗ ಸಾಂಗ್ ಆಗ್ತಾ ಇದೀನಿ, ರೋಮಾಂಚಕ ಸಾಂಗ್ ಆಗ್ತಾ ಇದೀನಿ. ಚಿಲ್ ಮಾಡಿ ಎಲ್ಲ ಅಷ್ಟೇ. ನಮ್ಮ ಮಾಮ ಮನೆಗೆ ನನಗೂ ಈ ಸಂಬಂಧ ಇಲ್ಲ ಅನ್ನೋದ್ರ ಮಲ್ಕೊಬಿಟ್ಟಿರ್ತಾರ. ಅವಾಗಿ ನಾವಿಲ್ಲಿ 4 ಜನ. ನಾನು ನೋಡಿ ಬುಚ್ಚಿ ಥರ ಹಿಂಗೆ ಚಿಕ್ಕ ಇವನು ಆನೆ ಥರ ಕೂತವ್ರು ಇಬ್ರು. ಎಲ್ಲ ಕಿತ್ತಾಕ್ತಾಳೆ. ನನ್ನನ್ನು ನೋಡಿ ತೋರ್ಸು, ನನ್ನ ಹೆಂಗೆ ಕಾಣ್ತು ಹೆಂಗೆ ಕೂತಿದ್ರು. ಇಷ್ಟೇ ಎಷ್ಟು ಜಾಗ, ಇಷ್ಟು ಜಾಗದಾಗ ಕೂತಿದ್ರು ಇವರಿಬ್ರು. ಇಷ್ಟು ಜಾಗ ಇಟ್ಕೊಂಡು ಜಾಗ ಎಲ್ಲ ಇದು ಇದೆ ಕಣೋ. ಇದು ಪ್ರೆಸ್ ಅಲ್ಲ, ಫೋಟೋನ ಇದು. ತಮ್ನೇಲ್ ಸಿಕ್ತು. ನನ್ಕಿನ್ನ ಬಿಟ್ಟ ಫೋಟೋದಲ್ಲಿ ಚೆನ್ನಾಗಿ ಬೀಳ್ಬೇಕು ಅಂದ್ರೆ ಚೆನ್ನಾಗಿರ್ಬೇಕು, ಅವಾಗ ಫೋಟೋ ಚೆನ್ನಾಗಿ. ಒಂದೇ ಒಂದು ಪೌಡರ್ ಹಾಕಿಲ್ಲ, ನೋಡಿ ಹೆಂಗಿದ್ದೀವಿ. ಈಗ ಕಾಲ್ ಕೆಜಿ ಪೌಡರ್ ಹಾಕಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಇಲ್ಲಪ್ಪ, 1 ಇಂಚು ಇಲ್ಲ. ನೋಡ್ಬೇಕಾರೆ ಟಚ್ ಮಾಡಿ ನೋಡು ಮುಖನ. ಇಷ್ಟೇ ಇರ್ಬೇಕು ಅಷ್ಟೇ. ಮೇಕಪ್ ಮಾಡಿಲ್ಲ, ಮಾಡಿದೀನಿ ಬಟ್ ಇಷ್ಟೇ ಇರ್ಬೇಕು. ನಾವು ಇಲ್ಲೇ ಮಗ ತೊಳಿತೀವಿ, ನೀನು ಮಗ ತೊಳಿತೀಯ. ಬ್ಯಾಡ್ಮಿಂಟನ್ ಆಡಿ ಕಾಲು ನೋವಿದೆ ಅಂತ ನನ್ನ ತಮ್ಮಂಗೆ, ಅದಕ್ಕೆ ನನ್ನ ಕಾಲು ಒತ್ತುತ್ತಾ ಇದ್ದೀನಿ. ಸಿಂಪತಿ ಕಾರ್ಡ್ ಲಾಗಲ್ಲಿ ಮಾತಾಡ್ಲಿ ಅಂತ ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಆದ್ರೂ ಮಾತಾಡಲ್ಲ. ಇನ್ನೊಬ್ಬ ಮಿಸ್ ಆಗಿದ್ದಾನೆ, ಅವ್ನು ಬಂದಿರೋ ಇನ್ನೂ ಚೆನ್ನಾಗಿರೋದು. 3 ಜನ ಅವನು ಮುಂದಿನ ವರ್ಷ ಎಲೆಕ್ಷನ್ ನಿಂತ್ಕೊತಾವನೆ, ಅದಕ್ಕೆ ಬಿಸಿ ಆಗ್ಬಿಟ್ಟು. ಅದಕ್ಕೆ ಸ್ವಲ್ಪ ಎಲೆಕ್ಷನ್ ಬಿಟ್ಟು ಓಡಾಡ್ತಾವನೆ. ಮಾತಾಡ್ತಾ ಎಷ್ಟು ಬೇಗ ರೀಚ್ ಆದ್ವಿ ಅಂತ ಗೊತ್ತೇ ಆಗಲಿಲ್ಲ. ಸೊ ಇದು ನಮ್ಮ ಮುತ್ತಜ್ಜಿ ಮನೆ, ಅಂದರೆ ನಮ್ಮಮ್ಮ ಅವರ ಅಜ್ಜಿ ಮನೆ ಇದು. ಕ್ಯೂಟಿ 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 ಕ್ಯೂಟಿ. ಎಲ್ಲಿ ಮೇಕೆ ಅಲ್ಲ ಅದು, ಕುರಿ.
ಕುರಿಯದ್ದು ಮೇಕೆ ಅಲ್ಲ. ಎಷ್ಟೈತೆ ಕುರಿ? 2 ಅಷ್ಟೇನಾ? ಒಂದ್ ನೀನು ಒಂದ್ ನಮಿಷ್. ಕರ್ರಕ್ಕಿರೋದ್ ನಮಿಷ. ಎಲ್ಲೋ ಡಟಿ ಫೆಲೋ. ನೀವು ಫೇವರೇಟ್ ಕಲರ್ ಎಲ್ಲಾರ ಹೆಸರು ಹೇಳ್ತಾನೆ ನೋಡೋನು. ರವಿ ಅಣ್ಣ, ದಿನಿ ಅಣ್ಣ ಅಂತ ನೋಡಿ. ಎಲ್ಲ ಗ್ಯಾಂಗ್ ಇಲ್ಲಿ ಸೇರಿದೆ. ಇವಾಗ ಹೊರಟಿದೀವಿ ಎಲ್ಲ ಫಂಕ್ಷನ್ಗೆ. ನಾನು ಯಾರು ಅಂತ ಕೇಳ್ತಾ ಇದ್ದೆ, ನನಗೆ ಮರ್ತೋಗ್ಬಿಟ್ಟೈತೆ ತಾತ. ನಮ್ಮ ಮುತ್ತಜ್ಜಿ ಊರಲ್ಲಿ ಫಂಕ್ಷನ್ ಇರಲಿಲ್ಲ. ಅವ್ರ ಪಕ್ಕದಲ್ಲಿರೋ ಒಂದು ಹಳ್ಳಿಲಿ ಫಂಕ್ಷನ್ ಇತ್ತು, ನೇಮಿಂಗ್ ಸೆರೆಮನಿ. ಸೊ ಅದಕ್ಕೆ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಅದಕ್ಕೆ ಎಲ್ಲ ಒಂದೇ ಕಡೆ ಸೇರಿಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಿಗೆ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೆಂಗಿರುತ್ತೆ ಫಂಕ್ಷನ್ನು ಅಂತ. ಮುಯ್ಕವ್ರ ತಮ್ಮಕೊಂದು ಮಟನ್ ಊಟ ತಿನ್ನಕ್ ರೆಡಿನಾ? ನಮ್ಮ ಅಜ್ಜಿ ಊರಿಗೆ ಮಟನ್ ಊಟ ತಿನ್ನಕ್ ಹೋಗ್ತಾ ಇದೀವಿ. ಅಜ್ಜಿ ಊರ ಅದು. ನಿಮಗೆ ಅಜ್ಜಿ ಅಂದ್ರೆ ನನಗೆ ಇನ್ನೇನಾಗ್ಬೇಕು? ಅಜ್ಜಿ. ಕೋಣೆ ಮುಂದಳಿಯಿಂದ ಇವಾಗ ಅಲ್ಲೂ ಮಾಡ್ತಾ ಇದೀವಿ. ಅಣ್ಣ, ನಮ್ಮ ಅಮ್ಮ ಅವ್ರ ಅಣ್ಣ. ನೀವೆಲ್ಲಿದ್ದೀರಾ? ಇನ್ನ ಕುಣಗ್ಲಲ್ಲಿದ್ದೀರಾ? ಟ್ರಿಬಲ್ ರೇಟ್. ಇದು ಒಂದ್ ಕಡೆ ಸೈಡ್ ಕೂತ್ಕೊಳಕಲ್ಲ, ಹಂಗ್ ಕೂತ್ಕೊಂಡ್ ಬಂದ್ಬಿಡ್ತೀವಿ ಎಲ್ಲ ಅಂಗಡಿಗೆ ಹತ್ತವ್ರೆ. ಸ್ಟಡಿ ಆಗ್ಬಿಟ್ಟಲ್ಲ. ನನ್ನ ಕ್ಯಾಮ್ರಾ ಎತ್ತಿಷ್ಟಕ್ಕೆ ನಾ ಏನೋ ಮಾಡ್ತಿದ್ರಿ. ಅಯ್ಯೋ ಎಷ್ಟು ಜನ ಅವ್ರು ನೋಡಲ್ಲಿ. ಫಂಕ್ಷನಿಗೆ ಸಿಕ್ಕಾಪಟ್ಟೆ ಜನ ಸೇರಿದ್ರು. ಸೊ ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೋತಾ ಇದ್ದೆ. ನೋಡಿ ಫುಲ್ಲು ನಮ್ಮ ಫ್ಯಾಮಿಲಿ ಇವಾಗ ಗ್ರೂಪ್ ಫೋಟೋ ತಗೋತಾ ಇದ್ದೀವಿ. ಇಷ್ಟು ಜನ ನಮ್ಮ ಫ್ಯಾಮಿಲಿಯಿಂದ ಫಂಕ್ಷನ್ಗೆ ಹೋಗಿದ್ದು. ಊಟಕ್ಕೆ ಹೋದ್ವಿ ಇವಾಗ. ಬಟ್ ಊಟದಲ್ಲಿ ಫುಲ್ಲು ರಶ್ ಇತ್ತು, ಅದಕ್ಕೆ ವೇಟ್. ನನಗೆ ಇಷ್ಟ ಇಲ್ಲ ಅಕ್ಕ, ಹೀರೋಯಿನ್ ಥರ ಕಾಣ್ತೀವಿ ಕಣಕ್ಕ. ಹೀರೋಯಿನ್ ಥರ. ಅಂತೂ ಇವಾಗ ಜಾಗ ಸಿಕ್ತು. ಇವಾಗ ಫೈನಲಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡೋಣ, ಮಟನ್ ಊಟ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಊಟ ಮಾಡೋಣ ಅಂತ ಕೂತಿದ್ದೀವಿ. ಬನ್ನಿ ಏನೇನು ವೆರೈಟಿ ಮಾಡಿದ್ದಾರೆ ನೋಡೋಣ ಫಂಕ್ಷನಲ್ಲಿ. ಗೊತ್ತಾ ಲಾಸ್ಟಲ್ಲಿ ಊಟ ಬಡಿಸ್ಕೊಂಡು ಮೋಟಿ 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 ನೀನು ಮೋಟಿ ಫೋಕಸ್ ಆಗಲ್ಲ. ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ಒಂದು ಬಾವಿಲಿ ಒಂದು ಕೊಳದಲ್ಲೇ ಅನ್ಕೋ, 10 ಮೀನು ಇರುತ್ತೆ. 10 ಮೀನಲ್ಲಿ 2 ಮೀನು ಸತ್ತೋಗುತ್ತೆ. ಇನ್ನೆಷ್ಟು ಮೀನು ಉಳ್ಕೊಳ್ಳುತ್ತೆ? ಒಂದು ಕೊಳದಲ್ಲೋ ಯಂತ್ರಲ್ಲೋ, ಒಂದು ಬಾವಿಲೋ ಕೊಳದಲ್ಲೋ ಯಂತ್ರಲ್ಲೋ ಮೀನು ಒಂದು 10 ಮೀನು ಇರುತ್ತೆ. ಅದ್ರೊಳಗೆ 2 ಮೀನು ಸತ್ತೋಗುತ್ತೆ. ಇನ್ನೆಷ್ಟು ಮೀನು ಉಳ್ಕೊಳ್ಳುತ್ತೆ? ಮೀನು ಇರುತ್ತೆ. ಸತ್ತೋಗಿದ್ದು ಯಾರು ಮೇಲ್ಗಡೆ ಎತ್ತಿದ್ದಾರೆ, ಅಲ್ಲೇ ಬಿದ್ದಿರ್ತಾನೆ. ಬ್ರಿಲಿಯಂಟ್ ಇದೆ, ಬ್ರಿಲಿಯಂಟ್. ನೋಡಿ ಮೂವಿ ಕವರ್ ಯಾವ್ದ್ರ ಮೇಲೆ ಬರೀತವ್ರೆ, ಬೆಳ್ಳಿನ ಬಗ್ಗಿಸ್ಕೊಂಡು ಬರೀತವ್ರೆ. ಬೇಡ ಅಲ್ಲಾಡ್ತದ ಬೆಳ್ಳಿ, ಅಲ್ಲಾಡ್ಸ್ಬೇಡ ಸುಮ್ಮನೆ ಅವನ ಮೇಲೆ ಅಲ್ಲಾಡ್ತಾನೆ. ಮಾಮ ಕೇಳ್ತಿದ್ ಕೂಡ ನಿಮ್ಮ ಮಗಳು ನೋಡು ಅಕ್ಕ,
ನಾಮಕರಣ ಮುಗಿಸ್ಕೊಂಡು ಊಟ ಸೂಪರಾಗಿರೋ ಒಂದು ಊಟ ಮಾಡ್ಕೊಂಡ್ವಿ. ಮತ್ತು ಸಿಕ್ಕಾಪಟ್ಟೆ ಜನ ಸೇರಿದ್ರು. ನಾಮಕರಣಕ್ಕೆ ಇಷ್ಟೆಲ್ಲ ಜನ ಸೇರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ಅದು ಹಳ್ಳಿ ಅಲ್ವಾ, ಅಕ್ಕಪಕ್ಕದಲ್ಲಿರೋ ಹಳ್ಳಿಗಳ ಜನಗಳು ಎಲ್ಲ ಬಂದಿದ್ದರು. ಮತ್ತು ಬಸ್ಸಲ್ಲಿ ಕೂಡ ಜನ ಬಂದಿದ್ದರು, ಅಷ್ಟು ಜನ ಸೇರಿದರು. ತಿರ್ಗಾ ನಾವು ವಾಪಸ್ಸು ನಮ್ಮ ಮುತ್ತಜ್ಜಿ ಮನೆಗೆ ಬಂದು ಅಲ್ಲೊಂದು ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡು ಮಾತಾಡಿ ರಿಲ್ಯಾಕ್ಸ್ ಮಾಡಿಕೊಂಡು, ಗೊತ್ತಲ್ಲ ಫ್ಯಾಮಿಲಿ ಎಲ್ಲ ಒಂದು ಕಡೆ ಸೇರಿಬಿಟ್ರೆ ಅಂತೂ ಹಬ್ಬ ಥರ ಇರುತ್ತೆ. ನೋಡಿ ಟೈಮ್ ಆಗೇ ಬಿಡ್ತು. ಸುಮ್ಮನೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಅಷ್ಟೇ, ಅಷ್ಟಕ್ಕೆ ಟೈಮ್ ಆಗೇ ಬಿಡ್ತು. ಸಾಯಂಕಾಲ ಆಗೇ ಬಿಡ್ತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅದು ಫ್ಯಾಮಿಲಿ ಜೊತೆ ಅಂತೂ ಸೇರಿಬಿಟ್ರೆ ಎಲ್ಲರೂ ಇರ್ತಾರೆ, ಅವ್ರ ಜೊತೆ ಮಾತಾಡಿಕೊಂಡು ಹಂಗೆ ಹಿಂಗೆ ಅಂತ ಮಾತಾಡಿಕೊಂಡು ಒಂಥರ ಚೆನ್ನಾಗಿರುತ್ತೆ. ಅವಾಗೇನಾಗುತ್ತೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಯ್ಯೋ ತಿರ್ಗಾ ಹೋಗ್ಬೇಕಾ ವಾಪಸ್ಸು ಅನ್ನೋ ಥರ ಬೇಜಾರಾಗ್ತಿರುತ್ತೆ. ಎಲ್ಲರೂ ಒಂದೇ ಕಡೆ ಸೇರಿಬಿಟ್ರಂತೂ ನಿಜ ತುಂಬ ಬೇಜಾರಾಗುತ್ತೆ ಬಿಟ್ಟು ಹೋಗೋಕ್ಕೆ. ಇನ್ನೊಂದು ದಿವಸ ಇರಬೇಕು, ಇನ್ನೊಂದು ದಿವಸ ಎಲ್ಲ ಜೊತೆ ಇರಬೇಕು ಅಂತ ಅನಿಸುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಎಲ್ಲರೂ ಕೆಲ್ಸಕ್ಕೆ ಹೋಗಲೇಬೇಕು ವಾಪಸ್ಸು. ಸೊ ಅದಕ್ಕೆ ಎಲ್ಲರಿಗೂ ಬಾಯ್ ಮಾಡಿ ಇವಾಗ ಹಾಗೆ ಹೋಗ್ತಾ ನಮ್ಮ ಅಜ್ಜಿನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಅದಕ್ಕೆ ಅಲ್ಲೊಂದು ಸ್ವಲ್ಪ ಹೊತ್ತು ಇದ್ದು ಟೀ ಎಲ್ಲ ಕುಟ್ಕೊಂಡು ಇವಾಗ ಅಜ್ಜಿನೂ ಕೂಡ ಕರ್ಕೊಂಡು ಹೊರಟ್ವಿ. ಮತ್ತು ಅಲ್ಲೇ ಒಂದು ಮಾವಿನ ಗಿಡ ಕಾಣ್ತಾ ಇತ್ತು. ಅದಕ್ಕೆ ಅಲ್ಲಿ ಮಾವಿನಕಾಯಿ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಿತ್ಕೊತಾ ಇದ್ವಿ. ಇವಾಗ ಮಾವಿನಕಾಯಿ ಕಳ್ತನ ಮಾಡಕ್ಕೆ ಹೋಗ್ತಾ ಇದ್ದೀವಿ ಬೇರೆ ತೋಟದಲ್ಲಿ. ಅದು ಅಲ್ಲ ನಮ್ಗೆ ಗೊತ್ತಿರೋದು. ಸೊ ಅದಕ್ಕೆ ಕಿತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ. ಬಟ್ ನಮ್ಮ ಆಂಟಿಗೆ ಸುಮ್ಮನೆ ರೇಗಿಸ್ತಾ ಇದ್ದೆ ಕಳ್ತನ ಮಾಡ್ತಾ ಇದ್ದೀವಿ ಅಂತ. ತುಂಬ ಚೆನ್ನಾಗಿ ಬಿಟ್ಟಿದೆ ಮಾವಿನಕಾಯಿ, ನೋಡಿದ್ರೆ ಹಂಗೆ ತಿನ್ಬಿಡೋಣ ಅಂತ ಅನಿಸುತ್ತೆ. ಅಷ್ಟು ಕಲ್ಲರ್ ಆಗೈತೆ ವೈಟಿಗೆ. ಬನ್ನಿ ಇವಾಗ ನೋಡೋಣ ಮಾವಿನಕಾಯಿ ಕಿತ್ಕೊಂಡು ಹೋಗೋಣ. ಆಂಟಿ ಹೊಡಿ 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 ಕಲ್ಲು ಹಾಕ್ಬೇಕಂಟಿ ಅನ್ಸುತ್ತೆ. ಐ ನಮ್ಮ ಆಂಟಿ ಹೊಡಿತಾ ಇದ್ದಾರೆ. ಓ ಒಂದು ಬಿತ್ತು ಮಾವಿನಕಾಯಿ ತೊತ್ತಪುರಿ. ಆಂಟಿ ಅದು ಬಿಸಿಲಿಗೆ ತಾನೇ ಹಂಗಾಗಿರೋದು ಕಲರು. ಹೆಂಗೈತೆ ನೋಡು ಕಲರ್ ಒಳ್ಳೆ. ಬಾರತ್ತೆ ನೀನು ಕೀಳು ಬಾ. ನಮ್ಮ ಆಂಟಿಗೆ ಬರಲ್ಲ. ಹೊಡಿ ಜೋರ ಕೊಡಿ ಜೋರ್. ಐ ಐ ಬಿದ್ದಿದಿ ಆಮೇಲೆ ಆಂಟಿ. ಅಯ್ಯೋ ಬರುತ್ತೆ ಬರುತ್ತೆ. ಆ ಸೈಡ್ ಐತೆ, ಎರಡು ಬಿತ್ತು. ಹಾಂ ಇನ್ನೊಂದಿತ್ತು ದಪ್ತು. ಇವಾಗ ಉದುರಿಸ್ಬಿಡ್ತೈತೆ ನಮ್ಮ ಅತ್ತೆ ಎಲ್ಲ ಫುಲ್ಲು. ಮರ ಅಳ್ಳಾಡ್ಸತ್ತೆ ಸುಮ್ಮನೆ. ಕವರ್ ಎಲ್ಲಿ? ಕೊಕ್ಕೆ ಐತಂತ ಅಳಸಿ ಮರದ ಸತ್ತರ್ಲ. ಹಾಯ್, ಯಾಕೆ ನೀವು ಬಂದಿರ್ಲಿಲ್ಲ? ನಮ್ಮನ್ ಬಿಟ್ಟು ಬೇಗ ಬಂದಿದ್ದೀರಾ. ಬರಲ್ಲ, ಕವರ್ ಬೇಕು ಅದಕ್ಕೆ. ಮಾತ್ರೆಗಳೆಲ್ಲ ಖಾಲಿ ಅವರು ಒಂದು ವಾರ ಅಲ್ಲಿದ್ರು. ಅದೇ ಅವ್ರ ಅಕ್ಕ ತಪ್ಪಿಸೋದೋಗಿತ್ತಲ್ಲ. ಬಾಯ್ 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 ಅಂಕಲ್. ಬಾಯ್ ಅಜ್ಜಿ. ಆಯ್ತು ಮಾಡೋಣ ಬರ್ರಿ. ಏನಾರ ನೀವೊಂದ್ ದಿವಸ ಬಂದ್ಬಿಡ್ರಿ, ನಾವೊಂದ್ ದಿವಸ ಆಯ್ತು. ಎಲ್ಲ ಸರಿ ಆಯ್ತು. ಫೋನ್ ಮಾಡ್ತೀವಿ ಬನ್ರಿ. ಎಲ್ಲ ಮೇಲ್ಗಡೆ ಮಾಡ್ಕೊಂಡು ತಿನ್ನೋಣ. ನೈಟ್ ಎಲ್ಲ ಇಲ್ಲೇ ಇದು 10 ಗಂಟೆ ಮೇಲೆ ಸೊ ನೋಡಿದ್ರಲ್ಲ, ನಾಮಕರಣ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ನಾಮಕರಣ ಮುಗಿಸ್ಕೊಂಡು ನಮ್ಮ
ಅಜ್ಜಿನ ಕರ್ಕೊಂಡೋಣ ಅಂತ ಊರಿಗೆ ಹೋದ್ವಿ. ಅಲ್ಲಿಂದ ನೆಕ್ಸ್ಟು ನಮ್ಮ ಅತ್ತೆ ಮನೆಗೆ ಬಂದು ಅಲ್ಲೊಂದು ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ಇವಾಗ ನಮ್ಮ ಮನೆಗೆ ಬಂದಿದ್ದೀನಿ ವಾಪಸ್ಸು. ಸೊ ಇವಾಗ ಸಂಡೇ ಫುಲ್ಲು ಒಂದಿನ ಸಂಡೇ ಫುಲ್ಲು ಕಳೆದೇ ಹೋಯ್ತು. ಎಷ್ಟು ಬೇಗ ಕಳೆದೋಗುತ್ತೆ, ಎಷ್ಟು ಬೇಗ ಸಂಡೇ ಬರುತ್ತೆ ಗೊತ್ತೇ ಆಗಲ್ಲ. ಇವಾಗ ನಾಳೆಯಿಂದ ತಿರ್ಗಾ ಬ್ಯಾಕ್ ಟು ವರ್ಕ್. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಬಟ್ ಇದು ಚಿಕ್ಕ ಬ್ಲಾಗ್, ಸುಮ್ಮನೆ ಫಂಕ್ಷನ್ಗೆ ಹೋಗಿದ್ವಲ್ಲ, ಸೊ ಅದಕ್ಕೆ ನಾನು ಮಾಡೋಣ ಅಂತ ಮಾಡಿದ್ದು. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.